ಇನ್ನು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಮಿಷನರ್ ಬಿ ದಯಾನಂದ್ ಅವರ ತಲೆದಂಡವಾಗಿತ್ತು. ಇದಾದ ನಂತರ ಬಿ ದಯಾನಂದ್ ಅವರ ನಿವಾಸಕ್ಕೆ ವಾಲ್ಮೀಕಿ ಶ್ರೀಗಳು ಭೇಟಿ ಕೊಟ್ಟಿದ್ದಾರೆ. ಬಿ ದಯಾನಂದ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿ ಧೈರ್ಯ ತುಂಬಿದ್ದಾರೆ ಪ್ರಸನ್ನಾನಂದಪುರಿ ಶ್ರೀಗಳು. ಬೆಂಗಳೂರಿನ ಬಿ ದಯಾನಂದ್ ಅವರ ನಿವಾಸಕ್ಕೆ ಶ್ರೀಗಳು ಭೇಟಿ ಕೊಟ್ಟಿದ್ರು. ಬೆಂಗಳೂರು ಪೊಲೀಸ್ ಆಯುಕ್ತರಾಗಿದ್ದಂತಹ ಬಿ ದಯಾನಂದ್ ಅವರ ತಲೆದಂಡವಾಗಿತ್ತು. ರಾಜ್ಯ ಸರ್ಕಾರ ಸಸ್ಪೆಂಡ್ ಮಾಡಿತ್ತು. ಕ್ರೀಡಾಂಗಣ ಬಳಿ ಕಾಲ್ತುಳಿತ ಪ್ರಕರಣದ ಹಿನ್ನೆಲೆಯಲ್ಲಿ ಸಸ್ಪೆಂಡ್ ಮಾಡಲಾಗಿತ್ತು. ಹೀಗಾಗಿ ಇದೀಗ ಶ್ರೀಗಳು ಅವರ ನಿವಾಸಕ್ಕೆ ತೆರಳಿದ್ದಾರೆ. ಬೆಂಗಳೂರಿನಲ್ಲಿ ಇರುವಂತಹ ನಿವಾಸಕ್ಕೆ ಶ್ರೀ ಪ್ರಸನ್ನಾನಂದಪುರಿ ಶ್ರೀಗಳು ಆಗಮಿಸಿದರು. ಬಿ ದಯಾನಂದ್ ಅವರನ್ನ ಮಾತನಾಡಿಸಿ ಧೈರ್ಯ ತುಂಬಿದ್ದಾರೆ. ಇನ್ನು ಈ ಒಂದು ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ವಿಪಕ್ಷಗಳು ಕೂಡ ತೀವ್ರವಾಗಿ ಟೀಕೆ ಮಾಡಿತ್ತು. ಮತ್ತೊಂದೆಡೆ ಇದು ಸಾರ್ವಜನಿಕ ವಲಯದಲ್ಲೂ ಕೂಡ ತೀವ್ರ ಚರ್ಚೆಗೆ ಆಗಿದ್ದಂತಹ ವಿಷಯ. ಅದರಲ್ಲೂ ಕಮಿಷನರ್ ಅವರನ್ನೇ ಎತ್ತಂಗಡಿ ಮಾಡಿರುವಂಥದ್ದು ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಟೀಕೆ ಟಿಪ್ಪಣಿಗೆ ಕಾರಣವಾಗಿತ್ತು. ಇದಾದ ನಂತರ ಇದೀಗ ಸಸ್ಪೆಂಡ್ ಆಗಿದ್ದಂತಹ ಅಧಿಕಾರಿ ಬಿ ದಯಾನಂದ್ ಅವರ ನಿವಾಸಕ್ಕೆ ವಾಲ್ಮೀಕಿ ಶ್ರೀಗಳು ಭೇಟಿ ಕೊಟ್ಟರು. ಇನ್ನು ಭೇಟಿ ಕೊಟ್ಟಂತಹ ಪ್ರಸನ್ನಾನಂದಪುರಿ ಶ್ರೀಗಳು ಬಿ ದಯಾನಂದ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಬೆಂಗಳೂರಿನ ಅವರ ನಿವಾಸಕ್ಕೆ ಆಗಮಿಸಿ ಅವರ ಆರೋಗ್ಯ ವಿಚಾರಿಸಿದ್ರು. ಅದೇ ರೀತಿಯಾಗಿ ಘಟನೆಗೆ ಸಂಬಂಧಪಟ್ಟಂತೆ ಅವರ ಜೊತೆಯಲ್ಲಿ ಸಮಾಲೋಚನೆ ನಡೆಸಿದ್ರು. ಅದೇ ರೀತಿಯಾಗಿ ಬಿ ದಯಾನಂದ್ ಅವರನ್ನ ಮಾತನಾಡಿಸಿ ಅವರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನು ಇದೀಗ ಪ್ರಸನ್ನಾನಂದಪುರಿ ಶ್ರೀಗಳು ಮಾಡಿದ್ದಾರೆ. ಇನ್ನು ಬಿ ದಯಾನಂದ್ ಅವರನ್ನ ಭೇಟಿಯಾಗಿ ಪ್ರಸನ್ನಾನಂದಪುರಿ ಶ್ರೀಗಳು ಈ ಘಟನೆಗೆ ಸಂಬಂಧಪಟ್ಟಂತೆ ಆ ಘಟನಾವಳಿ ಯಾವ ರೀತಿಯಾಗಿ ಘಟಿಸ್ತು, ಅದೇ ರೀತಿಯಾಗಿ ಈ ಸಂಪೂರ್ಣ ವಿವಾದ ಏನು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಪಡೆದುಕೊಂಡಿದ್ದಾರೆ. ಈ ಕಾಲ್ತುಳಿತ ಸಂಭವಿಸೋದಕ್ಕೆ ಏನು ಕಾರಣ ಆಯಿತು, ಇದಕ್ಕೆ ಸಂಬಂಧಪಟ್ಟಂತೆ ಸಮಾಲೋಚನೆ ನಡೆಸಿದ್ರು. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಒಳ್ಳೆಯದಾಗುತ್ತೆ, ಎದೆಗುಂದಬೇಡಿ, ಧೈರ್ಯವಾಗಿ ಇರಿ ಅಂತ ವಾಲ್ಮೀಕಿ ಶ್ರೀಗಳು ಬಿ ದಯಾನಂದ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಇನ್ನು ಅದೇ ರೀತಿಯಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಈಗಾಗಲೇ ರಾಜಕೀಯ ಕೂಡ ತೀವ್ರವಾಗಿ ನಡೀತಾ ಇದೆ. ಹೀಗಾಗಿ ಬಿ ದಯಾನಂದ್ ಅವರನ್ನು ಸಸ್ಪೆಂಡ್ ಮಾಡಿರುವಂತಹ ವಿಚಾರ ಈಗ 48 ಗಂಟೆಗಳ ಒಳಗಾಗಿ ಅದನ್ನು ಕೇಂದ್ರಕ್ಕೂ ಕೂಡ ತಿಳಿಸಬೇಕು. ಅದಾದ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಮಧ್ಯಪ್ರವೇಶ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಇದಕ್ಕೆ ಕಾರಣವನ್ನು ಕೂಡ ರಾಜ್ಯ ಸರ್ಕಾರ ನೀಡಬೇಕಾಗತ್ತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನುವಂತಹ ಕುತೂಹಲ ಒಂದು ಕಡೆ ಇದ್ದರೆ, ಮತ್ತೊಂದೆಡೆ ಇದೀಗ ವಾಲ್ಮೀಕಿ ಶ್ರೀಗಳಾಗಿರುವಂತಹ ಪ್ರಸನ್ನಾನಂದಪುರಿ ಶ್ರೀಗಳು ಬಿ ದಯಾನಂದ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಅವರ ಜೊತೆಯಲ್ಲಿ ಮಾತುಕತೆ ನಡೆಸಿದ್ರು. ಈ ಘಟನೆಗೆ ಸಂಬಂಧಪಟ್ಟಂತೆ ಸಮಾಲೋಚನೆ ನಡೆಸಿದಂತಹ ಶ್ರೀಗಳು ಈ ಘಟನೆಗೆ ಸಂಬಂಧಪಟ್ಟಂತೆ ಅವರಿಂದ ಮಾಹಿತಿಗಳನ್ನು ಪಡೆದುಕೊಂಡು ಬಿ ದಯಾನಂದ ಅವರಿಗೆ ಯಾವುದೇ ಕಾರಣಕ್ಕೂ ಎದೆಗುಂದಬೇಡಿ ಅಂತ ಧೈರ್ಯ ತುಂಬಿದ್ದಾರೆ.